ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್ ಚಾನಲ್. ನಾನು ನಿಮ್ಮ ರಮೇಶ್, ಕಿರ್ಗಂದೂರು, ಮಂಡ್ಯ. ಇವತ್ತು ಏನು ರಾಯರ 353ನೇ ಆರಾಧನೆ ಮಹೋತ್ಸವ ಇತ್ತು. ಇಂಥ ಒಂದು ಶುಭ ಸಂದರ್ಭದಲ್ಲಿ ಕಿರ್ಗಂದೂರು ಮತ್ತು ಬೇವನಹಳ್ಳಿ ಗ್ರಾಮಗಳ ಮಧ್ಯೆ ಇರುವಂತಹ ರಾಯರ ಮಠಕ್ಕೆ ನಾನು ಇವತ್ತು ಬಂದಿದ್ದೀನಿ. ಈಗಾಗಲೇ ಇಲ್ಲೆಲ್ಲ ಭಕ್ತಾದಿಗಳು ಆ ರಾಯರ ಪ್ರಸಾದವನ್ನು ಸೇವನೆ ಮಾಡ್ತಾ ಇರುವಂಥದ್ದನ್ನ ತಾವು ಗಮನಿಸ್ತಾ ಇರ್ಬೋದು. ವೀಕ್ಷಕರೇ, ಕಲಿಯುಗದಲ್ಲಿ ಇವತ್ತು ಕರದಲ್ಲಿ ಬಂದು ವರವನ್ನು ಕೊಡುವಂಥ ಯಾವುದಾದ್ರು ಒಬ್ಬರು ದೇವರಿದ್ದರೆ ಅದು ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಗುರುರಾಯರು. ಯಾಕೆಂದರೆ ಈ ಭಗವಂತನಿಗೆ ನಾನು ವಿಶೇಷವಾಗಿ ಒಂದು ಸ್ಥಾನಮಾನ ಕೊಟ್ಟು ಆ ಭಗವಂತನಿಗೆ ನಾನು ವಿಶೇಷವಾಗಿ ನಾನು ಇದು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಂದರೆ ಯಾಕೆಂದರೆ ಇದಕ್ಕೆ ಆ ರಾಯರು ಬದುಕಿದ್ದಂಥ ಸಂದರ್ಭದಲ್ಲಿ ಲೇಖಕರು ಉಲ್ಲೇಖಿಸಿರುವಂಥ ಒಂದು ಚರಿತ್ರೆಯನ್ನು ಓದಿದಾಗ ಇಡೀ ಮೈಮನಗಳು ರೋಮಾಂಚನ ಆಗ್ತವೆ. ಯಾಕೆಂದರೆ ರಾಯರು ಆಡ್ತಾ ಇದ್ದರೆ ಶ್ರೀರಾಮಚಂದ್ರ ಸೀತಾಮಾತೆ ಸಮೇತ ಬಂದು ಪ್ರತ್ಯಕ್ಷ ಆಗ್ತಾ ಇದ್ರಂತೆ. ಅಂದರೆ ಎಂಥ ಮಹಾನ್ ಪುಣ್ಯವಂತರು ದೇವರವರು ಅಂತ ಅನ್ಕೋಬೇಕು ನಾವು. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಯಾವೊಬ್ಬ ಮಾಯಾವಿ ಕೃಷ್ಣ ಸ್ತ್ರೀಲೋಲ ಅಂತ ಹೇಳ್ತಾರೆ, ಆ ಕೃಷ್ಣ ಪರಮಾತ್ಮ ಕೊಳಲನ್ನು ನುಡಿಸಿದ್ರೆ ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳು ಮಂತ್ರಮುಗ್ಧರಾಗಿ ಕೇಳ್ತಿದ್ವಂತೆ. ಅಂಥ ಶ್ರೀಕೃಷ್ಣ ಪರಮಾತ್ಮ ರಾಯರು ವೀಣಾವಾದನ ಮಾಡ್ತಾಯಿದ್ರೆ ಬಂದು ಅವರು ನಿಲ್ಲಿಸೋವರೆಗೂ ಕೂಡ ಭರತನಾಟ್ಯ ಮಾಡ್ತಿದ್ರಂತೆ. ಅಂಥ ಕಲ್ಪವೃಕ್ಷ ಕಾಮಧೇನು ಅನ್ನೋ ಒಂದು ಪುಣ್ಯಕ್ಷೇತ್ರ ಇದು. ಇವತ್ತು ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಅಂದರೆ, ಇಲ್ಲಿ ಬರ್ತಾ ಇರುವಂಥ ಭಕ್ತಾದಿಗಳು ಪ್ರತಿದಿನ ಪ್ರತಿ ಕ್ಷಣ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾರೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಹಲವಾರು ರೀತಿಯ ಒಂದು ಪವಾಡಗಳನ್ನು ಇಲ್ಲಿ ರಾಯರು ಇಲ್ಲಿ ಮೆರಿತಾ ಬರ್ತಾ ಇದ್ದಾರೆ. ಇಲ್ಲಿ ಸಾಲ್ಗೆ ಏನು ಇಲ್ಲಿ ಪ್ರಕೃತಿ ತಾಣದ ಮಧ್ಯದಲ್ಲಿ ನೆಲೆಯಾಗಿರುವಂಥ ಈ ಗುರುರಾಯರಿಗೆ ಇವತ್ತು 8 ವರ್ಷಗಳಾಗ್ತಾ ಬರ್ತಾ ಇದೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಬಹುತೇಕ ರಾಯರು ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡ್ತಾ ಹೊರಗುರುವಾಗಿ ಇವತ್ತು ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ. ಇವತ್ತು 8ನೇ ವರ್ಷದ ಒಂದು ಪುಣ್ಯ ಕ್ಷಣ. ಇಲ್ಲಿ ಸಾಲ್ಗೆ ಇಲ್ಲಿ ಸುತ್ತ ಈ ಭತ್ತ ಕಬ್ಬನ್ನ ಬೆಳಿತಾರೆ. ಇಲ್ಲಿ ರೈತಾಪಿ ಜನ ಇರುವಂಥ ಜಾಗ. ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಕಾವೇರಿ ತಾಯಿ ಕೂಡ ಹರಿತಾಳೆ. ಇಲ್ಲಿ ನೋಡಿ, ಒಂದು ಕಡೆ ರಾಯರು ಮನುಷ್ಯ ಮಾಡಿದಂಥ ಕರ್ಮಫಲಗಳನ್ನ ಕಳೆದೇ ಕೂತಿದ್ರೆ, ಇಲ್ಲಿ ಕಾವೇರಿ ತಾಯಿ ಅವರ ಕರ್ಮಗಳನ್ನ ಕಳೆಯೋದಕ್ಕೆ ಹರಿತಾ ಇದ್ದಾಳೆ. ಇಲ್ಲಿ ಸ್ನಾನ ಮಾಡಿ ಇಲ್ಲಿ ನಿರ್ಮಲವಾಗಿ ಮನಸ್ಸಿನಿಂದ ಭಕ್ತಿಯಿಂದ ಧ್ಯಾನ ಮಾಡೋದಕ್ಕೆ ಭಾಳ ಪ್ರಶಸ್ತವಾಗಿದೆ ಜಾಗ. ತಾವು ದಯಮಾಡಿ ಬನ್ನಿ. ಯಾಕಂದರೆ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾನೆ ಇದ್ದಾರೆ, ಆ ರಾಯರು ಸೇವೆ ಮಾಡ್ತಾ ಇದ್ದಾರೆ. ನೀವು ಬನ್ನಿ ಒಮ್ಮೆ. ನೀವೇನಾದ್ರು ಬನ್ನೂರು ಮಾರ್ಗವಾಗಿ ಬಂದರೆ ಇಲ್ಲಿ ಬೇವನಹಳ್ಳಿ ಹತ್ರ ಬಂದರೆ ಇಲ್ಲಿ ಒಂದು ಕಾಲ್ದಾರಿ ಬರುತ್ತೆ, ಇಲ್ಲಾದ್ರೂ ಬರ್ಬೋದು. ಅಥವಾ ಏನಾದರೂ ಬೆಂಗಳೂರು ಕಡೆಯಿಂದ ಯಾರಾದರೂ ಬಂದರೂ ಕೂಡ ಮಂಡ್ಯದಿಂದ ಬಂದು ಕಲ್ಲಳ್ಳಿಗೆ ಬಂದು ಕಿರ್ಗಂದೂರು ಮಾರ್ಗವಾಗೂ ಕೂಡ ಬರ್ಬೋದು. ಮೈಸೂರಿಂದ ಬರುವಂಥವ್ರು ಕೂಡ ಅದೇ ಜಾಗದಲ್ಲಿ ಬಂದು ಇಳಿದು ಬರ್ಬೋದು. ಎಲ್ಲ ತುಂಬ ಹತ್ತಿರವಾಗಿದೆ, ಭಾಳ ಪ್ರಶಸ್ತವಾಗಿದೆ. ಬನ್ನಿ, ರಾಯರ ಕೃಪೆಗೆ ಪಾತ್ರರಾಗಿ. ಇಲ್ಲಿ ಭಕ್ತಾದಿಗಳು ಯಾರಾದರೂ ಏನಾದರೂ ಆ ರಾಯರ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಹೇಳುವಂಥವ್ರು ಇದ್ದರೆ ಅವ್ರ ಅಭಿಪ್ರಾಯ ತಗೊಳ್ಳೋಣ. ಬನ್ನಿ. 5-6 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ 6 ವರ್ಷ ಆಯಿತು ಬರ್ತಾ ಇದ್ದೀನಿ. ಒಳ್ಳೇದಾಗಿದೆ. ರಾಯರು ಒಳ್ಳೇದು ಮಾಡ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ಅವರು ಬಂದು ಇಲ್ಲಿ ಸೇವೆ ಮಾಡಲಿ, ಎಲ್ಲ ಬಂದು ನೋಡದೇ ಇರೋರೆಲ್ಲ ಬಂದು ದೇವ್ರ ಸೇವೆ ಮಾಡಲಿ, ಒಳ್ಳೇದಾಗುತ್ತೆ. ಹಾಂ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಇಲ್ಲಿ ನಾನು 8 ವರ್ಷ ನನಗೆ ಸಡನ್ನಾಗಿ ಒಂದು ಸಣ್ಣ ರೋಡ್ ಅವಾಗಿನ್ನು ಏನೋ ಒಂದು ಆಕರ್ಷಣೆಯಾಗಿ ನಾನು ಬಂದು ನೋಡಿದಾಗ ತುಂಬ ಖುಷಿ ಆಗೋಯ್ತು. ಆಮೇಲೆ ಬಂದಮೇಲೆ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ನಾವು ಒಂದು ಸ್ವಲ್ಪ ಕಾಣಿಕೆ ಎಲ್ಲ ಹಾಕಿಸಿ ಇವತ್ತು ಈ ಮಟ್ಟಕ್ಕೆ ಮಠ ಬೆಳೆದಿದೆ. ಖಂಡಿತ ಇದಕ್ಕೆ ಶಾರ್ಟ್ ಸ್ಪ್ಯಾನ್ ಆಫ್ 5 or 6 years, ನಾಟ್ ಮೋರ್ ದ್ಯಾನ್ 6 years ಅಷ್ಟು ಒಳಗಡೆ ಇಷ್ಟು ಡೆವಲಪ್ ಆಗಿರೋದನ್ನು ನಾನು ನಿಜವಾಗ ಆಶ್ಚರ್ಯ ಪಡ್ತೀನಿ. ಬಿಕಾಸ್ ಇದ್ದಾರೆ ಇದರಿಂದ ಅನುಕೂಲ ಆ ಭಕ್ತಾದಿಗಳು ನಾನು ನೋಡಿದ್ದೀನಿ. ಅವ್ರು ಬಂದು ಯಾರೇ ಬಂದರೂ ಒಂದು ಸಣ್ಣ ಕಾಣಿಕೆನಾರು ಇಲ್ಲಿ ಅರ್ಪಿಸಿ ಹೋಗಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಜಯತೀರ್ಥಾಚಾರ್ಯ ಅನ್ನೋದು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರೇ ಒಂಥರ ರಾಯರಿದ್ದಂಗೆ ನನಗೆ. ಅವರು ಒಂದು ಲಘುಮುಖದಲ್ಲಿ ಅವರು ನಮ್ಮನ್ನು ಕರೆದು ಅವ್ರು ಮಾತಾಡ್ಸಿದ್ರೆ ಸಾಕು, ರಾಯರೇ ನಮ್ಮನ್ನು ಮಾತಾಡಿಸ್ತಾರೆ ಅನ್ನೋಷ್ಟು ನನಗೆ ಒಂದು ನಂಬಿಕೆ ಈ ಕ್ಷೇತ್ರದಲ್ಲಿದೆ. ಸೊ ಇದರಿಂದ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಮಂಡ್ಯ ಸುತ್ತಮುತ್ತಲಿರೋರು ತುಂಬ ಹತ್ತಿರ ಇದೆ, ನಿಯರ್ ಬೈ ಇದೆ. ಹಾಗಾಗಿ ಕಾಮ್ ಇದೆ, ಪ್ರಶಾಂತ ಇರೋದ್ರಿಂದ ಧ್ಯಾನ ಮಾಡ್ಕೊಂಡು 10 ನಿಮಿಷ
ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ನಿಮಗೂ ಆ ನಂಬಿಕೆ ಇದೆ. ಸರ್ ಈಗ ಇಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಯಾಕೆಂದರೆ ಪ್ರಕೃತಿ ಅಂದರೆ ಸುತ್ತ ಹಸಿರು ವಾತಾವರಣ ಅದನ್ನು ನೋಡೋದಕ್ಕೆ ಕಣ್ಣು ಸಾಲದು. ಇಂಥ ಒಂದು ಜಾಗದಲ್ಲಿ ಪುಣ್ಯ ಒಂತೆ ಆ ತಾಯಿ ಕಾವೇರಿ ಹರಿತಾವಳಿದೆ. ಇಂಥ ಜಾಗದಲ್ಲಿ ಬಂದಾಗ ಭಕ್ತರಿಗೆ ಏನೆಲ್ಲ ಅನಿಸ್ಬೋದು? ಇಲ್ಲಿ ಹಲವಾರು ರೀತಿಯ ಪವಾಡಗಳೇನು ನಡೆದಿದೆ ನಿಮ್ಮ ಕಂಡ ಹಾಗೆ? ಖಂಡಿತ ಸರ್, ಇದು ಯಾಕಂದರೆ ಕಾವೇರಿ ನದಿ ತೀರದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರಿ, ನೀವು ಆ ದೇವಸ್ಥಾನಗಳೆಲ್ಲ ಪವಾಡ ಕ್ಷೇತ್ರಗಳೇ ಇರ್ತವೆ. ಅದರಲ್ಲಿ ಇದು ಗೊತ್ತಾಗಿಲ್ಲ. ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು ಇಲ್ಲಿಂದ ಬಂದ ಮೇಲೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಾವು ವಿದ್ಯೆ ಆಗಿರಲಿ ಯಾವುದಾರಾಗಲಿ, ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ, ನನಗೂ PhD ಕಂಪ್ಲೀಟ್ ಆಯಿತು. ಇದೇ ಆಶೀರ್ವಾದದಿಂದ ನಾನು ಖಂಡಿತ ಹೇಳಬಲ್ಲೆ. ಇವತ್ತು ಅದಕ್ಕೋಸ್ಕರ ಇವತ್ತು ಒಂದು ಸಮರ್ಪಣೆ ಮಾಡೋಕ್ಕೆ ಒಂದು ಕಾಣಿಕೆ ತಂದು ಅರ್ಪಿಸ್ತಾ ಇದ್ದೀವಿ. ಸೊ ಆ PhD ನಮಗೂ ಸಿಕ್ಕಿದ್ದು ನಮ್ಮ ಗುರುರಾಯರ ಆಶೀರ್ವಾದದಿಂದ. ಹಾಗೆ ನಮ್ಮ ಗೈಡು ನಮ್ಮ ರಾಯರ ಭಕ್ತರವರು. ಸೊ ಅದರಿಂದ ನಮಗೂ ಒಳ್ಳೆಯದಾಗಿದೆ. ಈ ಕ್ಷೇತ್ರಕ್ಕೆ ಇದಕ್ಕೆ ನನ್ನ ಪರ್ಸ್ನಲ್ ಆಗಿ ನನಗೆ ತುಂಬ ಆಶೀರ್ವಾದ ಸಿಗ್ತದೆ ಇನ್ ಟರ್ಮ್ಸ್ ಆಫ್ PhD. ಸೊ ಇದರಲ್ಲಿ ನನಗೆ ಒಳ್ಳೆಯದು. ಎಷ್ಟು ವರ್ಷ ಬರ್ತಾ ಇದ್ದೀವಿ ಈ ಕ್ಷೇತ್ರಕ್ಕೆ? ನಾವು ಒಂದು 3 ವರ್ಷದಿಂದ ಬರ್ತಾ ಇದ್ದೀವಿ. ಮೊದಲು ನಮಗೆ ಇಲ್ಲಿ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ವಾಕ್ ಬರ್ತಿದ್ವಿ. ವಾಕ್ ಬರಬೇಕಾದ್ರೆ ಇಲ್ಲೊಂದು ಬೋರ್ಡ್ ಹಾಕಿದ್ರು, ರಾಘವೇಂದ್ರ ದೇವಸ್ಥಾನ ಇದೆ ಅಂತ. ಸರಿ ನೋಡ್ಕೊಂಡು ಹೋಗೋಣ ಅಂತ ವಾಕ್ ಬಂದರೆ ಇಲ್ಲಿ ಬಂದ್ವಿ. ಈ ಪ್ಲೇಸ್ ಎಲ್ಲ ತುಂಬ ಇಷ್ಟ ಆಯಿತು. ಕಾಲುವೆ ನೀರು, ದೇವಸ್ಥಾನ, ಇಲ್ಲೆಲ್ಲ ನವಿಲೆಲ್ಲ ಇತ್ತು. ಫಸ್ಟ್ ಟೈಮ್ ಅಂತೂ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಚೆನ್ನಾಗಿದೆ ದೇವಸ್ಥಾನ, ಪ್ರಶಾಂತವಾಗಿದೆ. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಫಸ್ಟೇ ಬಂದಾಗ. ಮತ್ತು ಕೇಳಿದ್ವಿ ಪುರೋಹಿತನ ಯಾವಾಗ ಪೂಜೆ ನಡೆಯುತ್ತೆ, ಯಾವ ಟೈಮಲ್ಲಿ ಅಂತ. ಸಂಜೆ 6:30ಯಿಂದ ನಡೆಯುತ್ತೆ. ನಾವು ಆವಾಗಿಂದ ವಾಕ್ ಬರ್ತಾನೆ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಹುಣ್ಣಿಮೆ ಪೂಜೆ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ಹುಣ್ಣಿಮೆಗೂ ಬರ್ತಾ ಇದ್ವಿ ನಾವು. ತುಂಬ ಇಷ್ಟ ಆಯ್ತಾ ಇದೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಮತ್ತು ನಾವು ಏನೋ ಅಂದ್ಕೊಂಡಿದ್ದು ಏನೋ ಒಂಥರ ಆಗ್ತಾ ಇದೆ ಅಂತ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇದೆ. ಆಗ್ತಾ ಇದೆ. ತುಂಬ ಇಷ್ಟ ಆಯಿತು, ಖುಷಿ ಆಗ್ತಾ ಇದೆ. ಒಂಥರ ದೇವಸ್ಥಾನ ಪ್ರಶಾಂತವಾಗಿದೆ. ಅದೊಂದು ತುಂಬ ರಾಯರ ಪ್ರಸಾದ ಸೇವೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿ ಗುರುವಾರ ಒಂದು ದಿನ ಮಿಸ್ ಮಾಡ್ತಾ ಇಲ್ಲ, ಪ್ರಸಾದ ಕೊಡ್ತಾ ಇದ್ದಾರೆ.
ವೀಕ್ಷಕರೇ, ಇವತ್ತು ಈ ಕ್ಷೇತ್ರ ವಿಶೇಷ ಅನ್ನೋದಕ್ಕೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದು ಸಣ್ಣ ಉದಾಹರಣೆನಾಗಿನ ಇದು ಭಗವಂತ ಇಲ್ಲಿ ನೆಲೆಯಾಗೋದಕ್ಕೆ ಒಂದು ಮುನ್ಸೂಚನೆಯಾಗಿ ಆ ಪ್ರಾಣದೇವರೇ ಇಲ್ಲಿ ಸಾಕ್ಷಿಯಾಗಿ ಸಿಕ್ಕಿದ್ದಾನೆ. ಹೇಗಪ್ಪ ಅಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಬಾವಿಯನ್ನು ತೋಡ್ತಾರೆ. ಬಾವಿಯನ್ನು ತೋಡಿದಾಗ ಅಲ್ಲಿ ನೋಡಿ, ಸಕಲ ಜೀವರಾಶಿಗಳಿಗೆ ವಾಯು ಇಲ್ಲ ಅಂದರೆ ಏನೊಂದು ನಡೆಯಲ್ಲ. ಯಾಕೆಂದರೆ ಒಂದು ಮನೆಯನ್ನು ನಿರ್ಮಾಣ ಮಾಡ್ತೀವಿ, ಆ ಚಾವಣಿ ಇಲ್ಲಾಂದರೆ ಮನೆ ಒಳಗಡೆ ಯಾರೂ ವಾಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ದೇಹ ಅನ್ನೋ ಮನೆಗೆ ಆಕಾಶ ವೃತ್ತದಲ್ಲಿ ಹೇಗೆ ಒಂದು ರಕ್ಷಾ ಕವಚವಾಗಿದೆಯೋ ಅದೇ ರೀತಿ ಪ್ರತಿಯೊಂದು ಜೀವಿಗಳಿಗೂ ಕೂಡ ಆ ವಾಯು ದೇವರೇ ಜೀವಾತ್ಮ. ಏನೇಳಿ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಈ ಬಾವಿಯನ್ನು ತೆಗಿಬೇಕಾದ್ರೆ ಇಲ್ಲಿ ಪ್ರಾಣದೇವರು ಸಿಗ್ತಾರೆ ಅಂತಂದರೆ ಏನ್ರಿ, ಎಂಥ ಪುಣ್ಯಕ್ಷೇತ್ರ ಆ ಭಗವಂತ ಮುನ್ಸೂಚನೆಯಾಗಿ. ಯಾಕೆಂದರೆ ನೀವು ನೋಡಿದರೆ ಮಂತ್ರಾಲಯಕ್ಕೆ ಹೋದಾಗ ಪಂಚಮುಖಿಗೆ ಹೋದ್ರೆ ನಿಮಗೆ ಅಲ್ಲಿ ನೀವು ಕಾಣ್ತೀರಾ 12 ವರ್ಷಗಳ ಕಾಲ ಆ ಭಗವಂತನ ಹೊಲಿಸ್ಕೊಳ್ಳೋಕ್ಕೋಸ್ಕರವಾಗಿ ರಾಯರು ಅಲ್ಲಿ ತಪಸ್ ಮಾಡ್ತಾರೆ. ಅವರು ಮೂಲರಾಮರ ಆರಾಧಕರು ರಾಯರು. ರಾಮನ ಭಕ್ತನೇ ಬಂಟ ಹನುಮಂತ, ಎಂಥ ಶಕ್ತಿವಂತ ಧೀಮಂತ ಮಹಾಪಂಡಿತ, ಭಕ್ತರಲ್ಲಿ ಮಹಾಭಕ್ತ ಅಂತ ಪುಣ್ಯಾತ್ಮ ಭಗವಂತನ ಆ ಪ್ರಾಣ ದೇವರ ವಿಗ್ರಹ ಇಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಯಾರಾದರೂ ಬರೆದಿದ್ರಾ, ಇಲ್ಲ ಯಾರಾದರೂ ಊತಾಕಿದ್ರು? ಏನಿಲ್ಲ. ಆ ಭಗವಂತನ ಇಚ್ಛೆ ಇತ್ತು. ಯಾಕೆಂದರೆ ಇಲ್ಲೊಂದು ರಾಯರ ಮಠ ಆಗಬೇಕು, ಇಲ್ಲಿ ಆ ಮಂತ್ರಾಲಯ ಪ್ರಭು ಇಲ್ಲಿ ನೆಲೆಯಾಗಬೇಕು ಅಂತ. ನಾನು ಆವಾಗಲೇ ಹೇಳಿದೆ, ಯಾವುದೇ ವ್ಯಕ್ತಿ ಕಷ್ಟ ಕಾಲದಲ್ಲಿ ಈ ಇಡೀ ದೇಶದಲ್ಲಿರುವಂಥ ಪುಣ್ಯಕ್ಷೇತ್ರಗಳಿಗೆ ನೀವು ಹೋಗಿ ಬರಬೇಕಾಗುತ್ತೆ. ಆದರೆ ರಾಯರು ಹಂಗಲ್ಲ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ನಿನ್ನ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆಯವರೋ ಅಲ್ಲೇ ದೇವಾಲಯ ಅಂತ ಮೊದಲೇ ಹೇಳಿದ್ದಾರೆ. ಆ ರಾಯರು ನಮ್ಮ ಜೊತೆಗಿದೆ, ನಮ್ಮ ಕಷ್ಟಕ್ಕೆ ಅಂದರೆ ಆ ಕ್ಷಣದಲ್ಲಿ ಭಗವಂತ ಕೈ ಹಿಡಿದು ನಡೆಸುವಂಥ ಜಗತ್ತಲ್ಲಿ ಏಕೈಕ ಮೊದಲನೇ ದೇವರು ಅಂದರೆ ಅದು ರಾಯರು. ಹಾಗಾಗಿ ಇಲ್ಲಿ ಪ್ರಾಣದೇವರು ಸಿಕ್ಕಿ ಇಲ್ಲಿ ಅವರನ್ನು ಕೂಡ ಇಲ್ಲಿ ನೆಲೆಯಾಗಿರೋದ್ರಿಂದ ಇದೊಂದು ಪರಮ ಪುಣ್ಯ ಪವಿತ್ರ ಕ್ಷೇತ್ರವಾಗಿದೆ. ದಯವಿಟ್ಟು ತಾವು ಬನ್ನಿ, ಗೊತ್ತಿಲ್ಲದರೂ ಕೂಡ ಈ ಸ್ಥಳದ ಬಗ್ಗೆ ತಾವು ಹರಡಿ. ಯಾಕೆಂದರೆ ನೀವು ಅಟ್ಲೀಸ್ಟ್ ಒಂದು KB 2 KB ಕಳ್ಕೊಬೋದು ಅಷ್ಟೇ ಇಂಟರ್ನೆಟ್ಟು ಶೇರ್ ಮಾಡೋದಕ್ಕೆ. ದಯವಿಟ್ಟು ಶೇರ್ ಮಾಡಿ ಈ ಪುಣ್ಯಕ್ಷೇತ್ರಕ್ಕೆ. ಯಾಕೆಂದರೆ ನಮ್ಮೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತ ಬಯಸೋದು ಸ್ವಾರ್ಥ ಆಗುತ್ತೆ, ಆಯಿತಾ? ಇತರರಿಗೂ ಹಂಚಿ, ಎಲ್ಲರೂ ಬರಲಿ, ಆ ರಾಯರ ಕೃಪೆಗೆ ಪಾತ್ರರಾಗಲಿ, ತಮ್ಮ ತಮ್ಮ ಕಷ್ಟಗಳ ಪರಿಹಾರ ಆಗಲಿ ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈ 353ನೇ ಆರಾಧನೆ ಮಹೋತ್ಸವ ಏನಿದೆ, ಗುರುರಾಯರು ನಿಮ್ಮೆಲ್ಲರ ಜೀವನದಲ್ಲಿ ಸಕಲ ಐಶ್ವರ್ಯ ಇಷ್ಟಾರ್ಥಗಳನ್ನು ಕೊಟ್ಟು, ಸುಖ ಶಾಂತಿ ನೆಮ್ಮದಿಗಳನ್ನ ಕೊಟ್ಟು, ಪ್ರತಿ ಕಷ್ಟ ಸಮಸ್ಯೆಗಳನ್ನ ನಿಮಗೆ ಪರಿಹರಿಸಲಿ ಅಂತ ಈ ಮೂಲಕ ರಾಯರಲ್ಲಿ ನಾನು ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೇನೆ.